ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಸ್ವಯಂ ಮತ್ತು ಸಮಾಜಕ್ಕೆ ಯೋಗ ಎಂಬ ಪರಿಕಲ್ಪನೆ ಅಡಿಯಲ್ಲಿ ಕುಮಟಾದ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜಿನಲ್ಲಿ ಮುಂಜಾನೆ 7ರಿಂದ 8:30ರವರೆಗೆ ಯೋಗಾಭ್ಯಾಸ ಮತ್ತು ಸಭಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಯೋಗ ಪ್ರಾತ್ಯಕ್ಷಿಕೆಯ ಮೂಲಕ ತರಬೇತಿ ನೀಡುತ್ತಾ ಬಂದಿರುವ ಪತಂಜಲಿ ಯೋಗ ಗುರು ನಾಗೇಂದ್ರ ಭಟ್ ಅಚವಿ ಅವರು ಉಪಸ್ಥಿತರಿದ್ದು ಯೋಗಾಭ್ಯಾಸ ಮಾಡಿಸಿದರು. ಕೆನರಾ ಎಕ್ಸಲೆನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿ ಹೆಗಡೆಯವರು ವಿದ್ಯಾರ್ಥಿಗಳೊಂದಿಗೆ ತಾವು ಸ್ವತಃ ಯೋಗಾಸನವನ್ನು ಮಾಡಿ ಬದುಕಿನಲ್ಲಿ ಸ್ಥಿತಪ್ರಜ್ಞತೆಯನ್ನು ಹೊಂದಲು ಯೋಗ ಸಹಕಾರಿಯಾಗಿದ್ದು, ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿರಿ. ಒಟ್ಟಾರೆಯಾಗಿ ಅಷ್ಟಾಂಗ ಯೋಗದ ಯಮ ನಿಯಮಗಳನ್ನು ಪಾಲಿಸಿ ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ ಇವನ್ನು ಪಾಲಿಸಿದಾಗ ಉತ್ತಮ ಜೀವನ ನಡೆಸಬಹುದು ಎಂಬ ಸಂದೇಶವನ್ನು ನೀಡಿದರು. ಒಳಗಡೆಗೆ ನಮ್ಮ ಮನಸ್ಸಿನ ಒಳಗಡೆಗೆ ನಮ್ಮ ಆತ್ಮಕ್ಕೆ ಸಂತೋಷ ಆಗಬೇಕು. ಅದಕ್ಕೆ ನಮ್ಮ ಪೂರ್ವಜರು ಏನು ಹೇಳಿದ್ರಪ್ಪ ಅಂದ್ರೆ ಯೋಗಮಯ ಜೀವನವನ್ನು ಮಾಡಿ. ಈ ಸೃಷ್ಟಿಯಲ್ಲಿ ಪರಮಾತ್ಮ ನಾನಾ ರೀತಿಯ ಸೃಷ್ಟಿಗಳನ್ನು ಮಾಡಿದ್ದಾನೆ. ಅದರಲ್ಲಿ ಮನುಷ್ಯನ ಸೃಷ್ಟಿ ಕೂಡ ಒಂದು 80 ಲಕ್ಷ ಯೋನಿಗಳಿಲ್ಲ. ಅದರಲ್ಲಿ ಮನುಷ್ಯನ ಜೀವನ ಕೂಡ ಒಂದು. ನೋಡಿ, ಜಗತ್ತಿನ ಬೇರೆ ಯಾವ ಪ್ರಾಣಿಗೂ ಪಕ್ಷಿಗಳಿಗೂ ಹಿಂಗೆ ಬದುಕಿ ಅಂತ ಹೇಳ್ಕೊಡೋರು ಯಾರು ಇಲ್ಲ. ಯಾರು ಇದ್ದಾರ? ಯಾರು ಹೇಳೋದಿಲ್ಲ. ಈ ಮರಕ್ಕೆ ಯಾರು ಹೇಳ್ತಾರೆ ಹಿಂಗೆ ಬದುಕಬೇಕು ನೀನು ಅಂತ? ಅದು ನಮಗ್ ಮಾತ್ರ ಇದ್ದಾರೆ. ಹಿಂಗ್ ಮಾಡ್ಬೇಕು, ಹಾಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬಾರ್ದು, ಅನೇಕ ನಿಯಮಗಳಿವೆ. ಯಾಕೆ? ಮನುಷ್ಯನಿಗೆ ಮಾತ್ರ ವಿಕೃತಿ, ಬೇರೆಯವರಿಗೆ ಯಾರಿಗೂ ವಿಕೃತಿ ಇಲ್ಲ. ಅವೆಲ್ಲವೂ ಹುಟ್ಟಿದ ಮೇಲೆ ಕೊನೆಯ ಉಸಿರಿನವರೆಗೆ ಆನಂದದಿಂದ ಬದುಕ್ತವೆ. ಅದಕ್ಕೆ ನಮಗೆ ಆನಂದ ದೊರೆಯಬೇಕು, ಏಕಾಗ್ರತೆ ಬರಬೇಕು. ಅವಾಗ ಹೇಳಿದ್ರು, ಯಾರು ನಮ್ಮ ನಾಗೇಂದ್ರ ಭಟ್ ಹೇಳಿದ್ರು, ನಿಮ್ಗೆ ಇದನ್ನು ಯಾಕೆ ಮಾಡಿಸ್ತಾ ಇದ್ದೇವೆ ಕಾಲೇಜಿನಲ್ಲಿ ಅಂದ್ರೆ ಜಿ ಹೆಗಡೆಯವರಿಗೋಸ್ಕರ, ತೆವಲಿಗೋಸ್ಕರ ಅಲ್ಲ, ಅಥವಾ ಇನ್ಯಾರಿಗೋ ಮಾಡ್ಬೇಕು ಅಂತಲ್ಲ. ನೀವೆಲ್ಲರೂ ಇಲ್ಲಿ ಪ್ರಾರಂಭವಾಗಿದ್ದನ್ನ ಜೀವನದ ಕೊನೆಯವರೆಗೂ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಜೀವನ ಆನಂದಮಯವಾಗಿರ್ಬೇಕು. ಜೀವನದ ಕನಸೇ ಹೇಳ್ಬೋದಾ ಏನಾದ್ರು? ನಮ್ಮೆಲ್ಲರ ಹೋರಾಟ, ಬದುಕಿನ ಹೋರಾಟ ಯಾವುದಕ್ಕೋಸ್ಕರ ಶ್ರೀವತ್ಸ? ಖುಷಿಯಿಂದ ಬದುಕಬೇಕು, ಆನಂದದಿಂದ ಬದುಕಬೇಕೇನು? ನಮ್ಮೆಲ್ಲರ ಜೀವನದ ಪರಮ ಗುರಿ ನೀವೇನು ಆಗ್ಬೋದು. ನಾನು ಯಾವಾಗಲೂ ಹೇಳ್ತೇನೆ. ಕಾಲೇಜು ಪ್ರಾಚಾರ್ಯರಾದ ಡಿ.ಎನ್. ಭಟ್ರವರು ವಿಶ್ವಕ್ಕೆ ಭಾರತೀಯರ ಅತ್ಯುತ್ಕೃಷ್ಟ ಕೊಡುಗೆಗಳಲ್ಲಿ ಯೋಗವು ಪ್ರಥಮ ಸಾಲಿನಲ್ಲಿ ನಿಲ್ಲುತ್ತದೆ. ಅಂತಹ ಯೋಗಾಭ್ಯಾಸವು ನಮ್ಮ ಗುರುಕುಲದಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳಿಗೆ ದೊರೆಯುತ್ತಿದ್ದು, ಅದರ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳುವಂತಾಗಲಿ ಎಂಬ ಪ್ರಾಸ್ತಾವಿಕ ನುಡಿಯೊಂದಿಗೆ ಸರ್ವರನ್ನ ಸ್ವಾಗತಿಸಿದರು. ಸಂಸ್ಥೆಯಲ್ಲಿ ಪ್ರತಿನಿತ್ಯ ನಡೆಯುವ ಯೋಗಾಧ್ಯಯನದ ಕುರಿತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದು ಸಹಕರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.